ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಹನುಮಾನಾಸನ. ಹನುಮಾನಾಸನ ಅಂದ್ರೆ ಏನು? ಒಂದು ಕಾಲನ್ನು ಮುಂದಕ್ಕೆ ಹಾಗೂ ಇನ್ನೊಂದು ಕಾಲನ್ನು ಹಿಂದಕ್ಕೆ ಚಾಚಿ ಕೂತ್ಕೊಳ್ಳುವ ಸ್ಥಿತಿಗೆ ಹನುಮಾನಾಸನ ಅಂತ ಕರಿತೀವಿ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಹನುಮನಾಸನ. ಮೊದಲು ಏಕಪಾದ ಪ್ರಸರಣಾಸನ ಸ್ಥಿತಿಗೆ ಬರುವುದು. ನಂತರ ಹಿಂದೆ ಇರುವ ಕಾಲನ್ನು ಹಿಂದಕ್ಕೆ ಚಾಚುತ್ತಾ ಮುಂದೆ ಇರುವ ಕಾಲಿನ ಹಿಮ್ಮಡಿಯನ್ನು ಮುಂದಕ್ಕೆ ಚಾಚುತ್ತಾ ಹೋಗಬೇಕು. ಎರಡೂ ಕಾಲುಗಳನ್ನು ಹಿಂದೆ ಮತ್ತು ಮುಂದೆ ಹಿಗ್ಗಿಸಿರಬೇಕು. ನೇರವಾಗಿ ನೆಲದಲ್ಲಿ ಕುಳಿತಿರಬೇಕು. ಎರಡೂ ಕೈಗಳನ್ನು ಎದೆಯ ಹತ್ತಿರ ತೆಗೆದುಕೊಂಡು ಬಂದು ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಕ್ರಿಯೆ. ಹನುಮಾನಾಸನ ಮಾಡುವುದರಿಂದ ಆಗುವ ಲಾಭಗಳ ಬಗ್ಗೆ ತಿಳಿಯುವುದಾದರೆ, ಮೊದಲನೇದಾಗಿ ನಮ್ಮ ಕಾಲು ಬಲಿಷ್ಠವಾಗುತ್ತದೆ. ಕಾಲಿನ ನರಗಳು ಹಾಗೂ ಮಾಂಸಖಂಡಗಳು ಚೈತನ್ಯಗೊಳ್ಳುತ್ತವೆ. ಮೂತ್ರಕೋಶ ಹಾಗೂ ಮೂತ್ರಪಿಂಡಗಳು ಚೈತನ್ಯಗೊಳ್ಳುವುದು, ಕಾಲು ಬಲಿಷ್ಠವಾಗುವುದು. ಹಾಗೆಯೇ ಕಾಲಿನ ತೊಡೆಯಲ್ಲಿರುವ ಕೊಬ್ಬಿನಾಂಶವನ್ನು ಕರಗಲು ಈ ಆಸನ ತುಂಬಾ ಉಪಯೋಗಕಾರಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ.